ಮಕರ ರಾಶಿಯವ್ರ ಗುರು ಬದಲಾವಣೆ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ 6ನೇ ಮನೆಯಲ್ಲಿ ಗುರುಗ್ರಹ ಇದ್ದ, 12ನೇ ಮನೆ ಅಧಿಪತಿನು 3ನೇ ಮನೆ ಅಧಿಪತಿನು ನಿಮ್ಗೆ 6ನೇ ಮನೆಯಲ್ಲಿ ಒಂದು ವರ್ಷಗಳ ಕಾಲದಿಂದ ಇದ್ದಾಗ ಸಣ್ಣ ಪುಟ್ಟ ಏನಂದ್ರೆ ಕೆಲ್ಸದಲ್ಲಿ ಅವಮಾನ ಆಗುವಂಥದ್ದು, ಕೆಲ್ಸದಲ್ಲಿ ಕಿರಿಕಿರಿ ಇರೋಂಥದ್ದು ಏನಾದ್ರೂ ಒಂದು ನೋಡಿರ್ತೀರ. ಆದ್ರೆ ಇವಾಗ 7ನೇ ಮನೆ ಸಪ್ತಮ ಸ್ಥಾನ ಗುರುಗ್ರಹ ಬಂದಿದ್ದಾನೆ ನಿಮ್ಗೆ. ಸಪ್ತಮ ಸ್ಥಾನಕ್ಕೆ ಗುರುಗ್ರಹ ಬಂದು ಅದು ನಿಮ್ ರಾಶಿನೇ ನೋಡ್ತಾ ಇರೋದ್ರಿಂದ ನಿಮ್ಗೆ ಒಂಥರ ಇವಾಗ ಶುಭ ಟೈಮು, ಶುಭ ಕಾಲ, ಶುಭ ಗಳಿಗೆ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಮೂರನೇ ಮನೆ ನೋಡ್ತಾ ಇರೋದ್ರಿಂದ ನಿಮ್ಗೆ ಗುರುಗ್ರಹ ಬಂದು ಈ ಕಡೆ 11ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಒಂದು ಒಳ್ಳೆ ಲಾಭ, ಒಂದು ಲಾಭ ಪಾರ್ಟ್ನರ್ ಇಂದ, ಅಂದ್ರೆ ಏನೋ ಒಂದು ಬಿಸ್ನೆಸ್ ದುಡ್ಡು ಹಾಕಿರ್ತೀರ ನೀವು, ಇವಾಗ ಸುಮಾರು ದಿನಗಳಿಂದ ದುಡ್ಡು ಬಂದಿರಲ್ಲ, ಅದು ಇವಾಗ 11ನೇ ಮನೆ ನೋಡ್ತಾ ಇರೋದ್ರಿಂದ ಒಳ್ಳೆ ಲಾಭನ ನೋಡ್ತೀರಾ. ಅದ್ರಲ್ಲಿ ಯಾವಾಗ್ಲೋ ತಗೊಂಡು ಬಿಟ್ಬಿಟ್ಟಿರ್ತೀರಾ, ಏನಕ್ಕೋ ಒಂದು ಇನ್ವೆಸ್ಟ್ ಮಾಡಿರ್ತೀರ, ಅದ್ರಿಂದ ಒಳ್ಳೆ ಲಾಭನ ನೋಡ್ತೀರಾ ನೀವು. 11ನೇ ಮನೆಗೆ ಗುರು ವೀಕ್ಷಣೆ ಇರೋದ್ರಿಂದ ನಿಮ್ಗೆ ಅದರಿಂದ ಲಾಭ ಬರುತ್ತೆ. ಅಂದ್ರೆ ಪಾರ್ಟ್ನರ್ ಕಡೆಯಿಂದ ಲಾಭ ಬರುವಂತದ್ದು ನಿಮ್ಗೆ. ಅಥವಾ ಒಂದು ಏನೋ ಒಂದು ಮದ್ವೆ ಮಾಡ್ಕೊಬೇಕು ಅಂತ ಸುಮಾರು ದಿವಸದಿಂದ ನೋಡ್ತಾ ಇರ್ತೀರಾ, ನಿಮ್ಗೆ ಇವಾಗ 7ನೇ ಮನೆ ನಿಮ್ಮ ರಾಶಿನೇ ನೋಡೋದ್ರಿಂದ ಗುರುಗ್ರಹ ಬಂದು ನಿಮ್ಗೆ ಮದ್ವೆ ಯೋಗ ಕೂಡ ಇದೆ, ಶುಭ ಸುದ್ದಿ ಕೂಡ ಇದೆ. ಅದ್ರಲ್ಲಿ ಗುರು ದಶಾ ಭುಕ್ತಿಗಳು ಏನಾದ್ರು ನಡೀತಾ ಇದ್ರೆ ನಿಮ್ಗೆ ಅದರಿಂದ ಇನ್ನೂ ಬೇಗ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ನಿಮ್ಗೆ 11ನೇ ಮನೆ ನಿಮ್ ರಾಶಿ 3ನೇ ಮನೆ ನೋಡ್ತಾ ಇರೋದ್ರಿಂದ ಮಾತುಕತೆ, ಅಂದ್ರೆ ಮಾತುಕತೆನ ಆಡಿ ನೀವು ಒಂದು ಮದ್ವೆಗೆ ಕೂರ್ಸೋಂಥದ್ದು ಇರುತ್ತೆ ಇವಾಗ. ಅದ್ರಲ್ಲಿ ನಿಮ್ಗೆ ಲೈಫ್ ಪಾರ್ಟ್ನರ್ ಕೂಡ ಒಳ್ಳೆಯವರೇ ಸಿಗುವಂತದ್ದೇ ಇರುತ್ತೆ. ಅದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವಾಗ ಏನೇ ಒಂದು ನೀವು ಶುಭ ಕಾರ್ಯಕ್ಕೆ ಕೈ ಹಾಕಿದ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟಿರ್ತೀರಾ, ಅವ್ರು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾನೆ ಸತಾಯಿಸ್ತಾ ಇರ್ತಾರೆ ಅನ್ಕೊಳ್ಳಿ, ಈ ಟೈಮಲ್ಲಿ ನೀವು ಹೋಗ್ ಕೇಳಿ. ಈ ಟೈಮಲ್ಲಿ ಹೋಗ್ ಕೇಳಿದಾಗ ಅವರು ಇಲ್ಲ ಅನ್ನೋದೇ ಇಲ್ಲ, ಏನೋ ಒಂದ್ ಅಡ್ಜಸ್ಟ್ ಮಾಡಿ ಕೊಟ್ಟೆ ಕೊಡ್ತಾರೆ ನಿಮ್ಗೆ. ಮಕರ ರಾಶಿಯವರಿಗೆ ಒಂದ್ ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತಿರ್ತೀರ, ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ನಿಮ್ಗೆ ಲಾಭ 11ನೇ ಮನೆನ ನೋಡೋದ್ರಿಂದ ನಿಮ್ಗೆ ಒಂದು ಪಾರ್ಟ್ನರ್ ಕಡೆಯಿಂದ ಲಾಭವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ನೀವು ಮಕರ ರಾಶಿಯವರು. ಪ್ರತಿ ಒಂದ್ರಲ್ಲೂ ನೀವು ಶುಭ ಸುದ್ದಿಯನ್ನ ನೋಡ್ತೀರಾ. ಅದ್ರಲ್ಲಿ ನಿಮ್ 3ನೇ ಮನೆನೂ ನೋಡ್ತಾ ಇದ್ದಾನೆ ಗುರುಗ್ರಹ. ಒಂದು ಮಾತು ಆಡೋದ್ರಿಂದ, ಒಂದ್ ಕೂತ್ಕೊಂಡು ಒಂದ್ ಸಮಾಧಾನವಾಗಿ ಒಂದ್ ಪಾರ್ಟ್ನರ್ ಹತ್ರ ಇಂದ ಒಂದ್ ಮಾತಾಡೋದು, ಗಂಡ ಹೆಂಡ್ತಿರಿಗೆ ಯಾರು ಜಗಳ ವಿಚ್ಛೇದನವರೆಗೂ ಬಂದಿರುತ್ತೋ ಒಂದ್ ಕೂತ್ಕೊಂಡ್ ಬಗೆಹರಿಸ್ಕೊಳ್ಳೋ ಅಂತ ಸಮಯ ಇವಾಗ. ಏನ್ ಇಷ್ಟು ದಿವಸ ನಿಮ್ಗೆ ಸಂಬಂಧದಲ್ಲಿ ಬಿರುಕುಗಳಿತ್ತು ಅದೆಲ್ಲ 6ನೇ ಮನೆಯಲ್ಲಿ ಇದ್ರಿಂದ ಒಂದು ಜಗಳ, ಒಂದ್ ವೈಮನಸ್ಸು ಇದೆಲ್ಲ ನಡೆದಿರುತ್ತೆ. ಆದ್ರೆ ಇವಾಗ ಅದು ಸರಿ ಆಗ್ತಾ ಬರುತ್ತೆ ನಿಮ್ಗೆ ಮಕರ ರಾಶಿಯವ್ರಿಗೆ. ನೀವು ಮಕರ ರಾಶಿಯವ್ರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು 2ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ, ಕಠೋರವಾಗಿ ಮಾತಾಡ್ತಾ ಇರ್ತೀರ ನೀವು. ಸಡನ್ ಆಗಿ ನೀವು ಏನನ್ನು ಯೋಚನೆನೇ ಮಾಡಲ್ಲ, ಯೋಚನೆನೇ ಮಾಡ್ದಿರ ಟಕ್ ಅಂತ ಒಂದು ಕಠೋರವಾಗಿ ಮಾತಾಡ್ತೀರಾ. ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮಕರ ರಾಶಿಯವರಿಗೆ. ನೀವು ಪರಿಹಾರ ಅಂತ ಮಾಡೋದಿದ್ರೆ ರಾಹು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಯಥೇಚ್ಛವಾಗಿ ಶುಕ್ರವಾರದ ರಾಹು ಕಾಲದಲ್ಲಿ ಒಂದು ಮನೆಯಲ್ಲೇ ಕೂತ್ಕೊಂಡು ದೇವ್ರನ್ನ ಒಂದ್ ಸ್ಮರಿಸೋ ಅಂತದ್ದು, ಒಂದು ಆದಷ್ಟು ಹೆಣ್ಣು ದುರ್ಗೆನ ಆರಾಧನೆ ಮಾಡೋವಂಥದ್ದು. ನಿಮ್ಗೆ ಸಮಯ ಇದ್ರೆ ಒಂದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು, ದುರ್ಗಾ ದೇವಸ್ಥಾನದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂರುವಂಥದ್ದು, ಇದನ್ನ ಮಾಡ್ತಾ ಬನ್ನಿ. ಒಂದು ನೀಲಿ ವಸ್ತ್ರನ, ಒಂದು ಬ್ಲೌಸ್ ಪೀಸ್ ನ ತಗೊಂಡೋಗಿ ದುರ್ಗಾ ದೇವಸ್ಥಾನಕ್ಕೋ ಒಂದು ಹೆಣ್ದೇವ್ರ ದೇವಸ್ಥಾನಕ್ಕೋ ರಾಹುಕಾಲದಲ್ಲಿ ಕೊಟ್ಟಿ ಒಂದ್ ಅರ್ಚನೆ ಮಾಡಿಸ್ಕೊಂಡ್ ಬರೋಂಥದ್ದು ಮಾಡ್ತಾ ಬನ್ನಿ. ಇದರಿಂದ ನೀವು ಶುಭ ಫಲವನ್ನ ಕಾಣ್ತೀರಾ. ಏನ್ ರಾಹು ಗ್ರಹದ ಪ್ರಭಾವ ಇರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ಮಕರ ರಾಶಿಯವರ ಗುರು ಬದಲಾವಣೆಯ ಫಲಗಳು.